ಹಲೋ ಗಾಯ್ಸ್, ವೆಲ್ಕಮ್ ಟು ವೇದಾಸ್ ಬ್ಯೂಟಿ ವರ್ಲ್ಡ್. ಇವತ್ತು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ತುಂಬ ಸಿಂಪಲಾಗಿರುತ್ತೆ, ಬಟ್ ವೆರಿ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆ ಥರ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಒಂದು ಮೊಟ್ಟೆ, ಇನ್ನೊಂದು ಇಡ್ಲಿ ಹಿಟ್ಟು. ಒಂದು ಮೊಟ್ಟೆ ತೊಗೊಂಡು ಬೌಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ, ಪಕ್ಕದಲ್ಲೇ ಇಡ್ಲಿ ಹಿಟ್ಟಿಗೆ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ರೆಡಿ ಮಾಡಿರೋ ಹಿಟ್ಟನ್ನ ನಾವು ಬೀಟ್ ಮಾಡಿರೋ ಎಗ್ ಜೊತೆ ಸೇರಿಸೋಣ. ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು 3 ಇಡ್ಲಿಗೆ ಆಗೋಷ್ಟು ಹಿಟ್ಟನ್ನ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಇಡ್ಲಿ ಯಾವಾಗಲೂ ಮಾಡಿದ್ರೆ ಗಟ್ಟಿಯಾಗಿದೆ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ಈಗ ಒಂದು ಇಡ್ಲಿ ತಟ್ಟೆಗೆ ಎಣ್ಣೆ ಹಾಕಿ ಸವರಿ ಇಟ್ಕೊಳ್ಳಿ. ಈಗ ಆ ಪ್ಲೇಟಿಗೆ ಹಾಕಿ ಬೇಯಿಸೋಕ್ಕೆ ರೆಡಿ ಮಾಡೋಣ. ನೀವು ಬೇಕಾದರೆ ಕ್ಯಾರೆಟ್ನ ರುಬ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಮಾಡ್ಬೋದು. ನಾನು ಇಲ್ಲಿ ಕ್ಯಾರೆಟ್ನ ತುರಿದು ಮಾತ್ರ ಹಾಕ್ಕೋತಾ ಇದ್ದೀನಿ. ವೆಜಿಟೇಬಲ್ಸು ಬೇಕಾದರೆ ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಂದು ಚಿಕ್ಕ ಮಗು, ಸೊ ಅವಳು ಅದೆಲ್ಲ ಅಷ್ಟು ವೆಜಿಟೇಬಲೆಲ್ಲ ಇದು ಮಾಡಿದರೆ ತಿನ್ನಲ್ಲ. ಫುಲ್ ಸ್ಮ್ಯಾಶ್ ಮಾಡಿ ಕೊಡಬೇಕು. ನೀವು ಬೇಕಾದ್ರೆ ಟ್ರೈ ಮಾಡಿಬಿಡಿ, ಚೆನ್ನಾಗಿರುತ್ತೆ. ಈಗ ಒಂದು ಇಡ್ಲಿ ಪಾತ್ರೆನ 5 ನಿಮಿಷಕ್ಕೆ ಮುಂಚೆನೇ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿಟ್ಟು ಈಗ ನಾವು ಬೇಯಿಸ್ಕೊಳ್ಳೋಣ. ಈಗ ಇಡ್ಲಿ ಬೆಂದಿದೆ ನೋಡಿ. ಈಗ ತೆಗೆದು ನೋಡೋಣ. ಒಂದು ಟೂತ್ ಪಿಕ್ ತಗೊಂಡು ಅದನ್ನು ಚೆಕ್ ಮಾಡಿ ಬೆಂದಿದೆಯಾ ಅಂತ. ಅಲ್ಲಿ ನೋಡಿ, ಎಲ್ಲೂ ಅಂಟದೆ, ಎಲ್ಲೂ ಒಂದು ಗಂಟು ಕೂಡ ಇಲ್ಲ. ಅಷ್ಟು ಚೆನ್ನಾಗಿ ಬೆಂದಿದೆ. ಅದೆಷ್ಟು ಸಾಫ್ಟ್ ಇರುತ್ತೆ ಅಂದರೆ ಒಂದು 1/2 ಅವರ್ ಬಿಟ್ಟು ತಿಂದರೂ ಅಷ್ಟೇ ಸಾಫ್ಟ್ನೆಸ್ ಆಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅದು. ಎಗ್ ಸ್ಮೆಲ್ ಬರಲ್ಲ ನಿಮಗೆ. ತಿನ್ನೋಕ್ಕೇನು ಅಷ್ಟು ಕಷ್ಟ ಆಗಿರಲ್ಲ. ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ನೀವೇ ಟ್ರೈ ಮಾಡಿ ನೋಡಿ. ಅದು ತೆಗಿಯುವಾಗ ಅದರಲ್ಲಿ ಅರ್ಧ ಉಳ್ಕೊಳ್ಳೋದು ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ನೀವೇ ನೋಡಿ ಬೇಕಾದ್ರೂ ಎಷ್ಟು ಆರಾಮಾಗಿ ತೆಗಿತಾ ಇದ್ದೀನಿ ಅಂತ. ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ನಿಜವಾಗ್ಲೂ. ನೀವು ಬೇಕಾದ್ರೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಅಷ್ಟು ಸಾಫ್ಟಾಗಿದೆ. 2 ಇಡ್ಲಿ ತಿನ್ನೋರು 3 ಇಡ್ಲಿ ಕೇಳಿ ತಿಂತಾರೆ. ಅಷ್ಟೊಂದು ಸೂಪರಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಪ್ಲಫಿಯಾಗಿರುತ್ತೆ. ಅಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿದೆ. ಈಗ ನೀವು ಇದನ್ನು ಚಟ್ನಿ ಮತ್ತು ಸಾಂಬಾರು ಜೊತೆ ಯಾವುದ್ರಲ್ಲಿ ಬೇಕಾದ್ರೂ ಸೇರಿ ಮಕ್ಕಳಿಗೆ ಕೊಡ್ಬೋದು. ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.